ನಡೆಸಲಿಕ್ಕೆ ಯಜಮಾನನಾದವನಿಗೆ ಮನೆಯ ಬೇಕು ಬೇಡಿಕೆಗಳು ಗೊತ್ತಿರಬೇಕು. ಕಷ್ಟ ಸುಖಗಳ ಅರಿವಿರಬೇಕು. ಯಾರಿಗೆ ಯಾವ ಕಾಲಕ್ಕೆ ಏನೆಲ್ಲ ಅವಶ್ಯಕತೆಗಳು ಬೇಕಾಗುತ್ತೆ ಅವುಗಳ ಪೂರೈಕೆ ವಿಧಾನವನ್ನ ಮನೆ ಯಜಮಾನ ಅರಿತಿರಬೇಕು. ಹಾಗೇನೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು, ಭವಿಷ್ಯತ್ತು, ನಾಯಕರು, ಇನ್ನೇನೋ ಹಲವಾರು ದ್ಯೋತಕಗಳನ್ನು ಹೊಂದಿರತಕ್ಕಂಥ ಯುವಜನರಾದವರು ದೇಶವನ್ನ ಕಟ್ಟಬೇಕು ಅಂತಂದ್ರೆ ಅವರಿಗೆ ದೇಶದ ಇತಿಹಾಸ, ಪರಂಪರೆ, ಎದುರಿಸುತ್ತಿರುವ ಜ್ವಲಂತ ಸಮಸ್ಯೆಗಳು, ಪರಿಹಾರೋಪಾಯ ಇದೆಲ್ಲದರ ಅರಿವಿರಬೇಕು. ಅಂದಾಗ ಮಾತ್ರ ದೇಶವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ದಲ್ಲಿ ಇದೆಲ್ಲವನ್ನ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಇವತ್ತು ಬಹಳಷ್ಟು ಜನ ಕಲಿತವರಿಂದ ಆಗ್ತಿರುವುದು ಒಳ್ಳೆಯದು. ನಾನು ಕೂಡ ಮಾತನಾಡೋದು ಬೇಡ, ಮಾತು ಕೇಳೋಣ ಅಂತ ಬಂದಿದ್ದೇನೆ, ನಿಮಗೆಲ್ಲ ಗೊತ್ತಿರಲಿ. ಆದರೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾದ ಹಿನ್ನೆಲೆಯಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗುತ್ತೆ. ನನ್ನ ಅನಿಸಿಕೆಗಳಿಷ್ಟೇ. ನಾನು ಯಾವತ್ತೂ ಕೂಡ ನಾನು ಕಲಿತ ಶಿಕ್ಷಣ ಪದ್ಧತಿ, ನನ್ನ ಗುರುಗಳು ನನಗೆ ಹೇಳಿಕೊಟ್ಟಿರುವುದೇನೆಂದರೆ, ಯಾವುದನ್ನ ನೋಡಿಲ್ಲವೋ, ಯಾವುದನ್ನು ಸ್ವತಃ ಪರೀಕ್ಷಿಸಿಲ್ಲವೋ, ಯಾವುದು ನಿನಗೆ ಪರಿಪೂರ್ಣವಾಗಿ ಕನ್ವಿನ್ಸ್ ಆಗಿಲ್ಲವೋ, ದೃಢಪಟ್ಟಿಲ್ಲವೋ ಅದನ್ನ ಸಂಶಯದಿಂದ ನೋಡು ಅಂತ ಹೇಳಿದ್ದಾರೆ. ಹಾಗಾಗಿ ನನ್ನ ಅನಿಸಿಕೆಗಳನ್ನು ಹೇಳಬೇಕಾದ್ರೆ ಬಹಳಷ್ಟು ಸಾರಿ ನನ್ನ ಬದುಕು, ನನ್ನ ಸುತ್ತಲಿನ ವಾತಾವರಣ, ನನ್ನ ಗುರುಗಳು, ನಾನು ಕಲಿತ ಇತಿಹಾಸ ಸಮಷ್ಟಿ ದೃಷ್ಟಿಕೋನದಲ್ಲಿ ಇರುತ್ತೆ ಅಷ್ಟೇ. ಹಾಗೆ ಹೇಳುವುದಾದ್ರೆ ದೇಶವನ್ನ ಕಟ್ಟಬೇಕು ಅಂತಂದ್ರೆ ಅದು ನಿಮಗೆಲ್ಲ ವಿದ್ಯಾರ್ಥಿಗಳಾದವರಿಗೆ ಅತಿ ಹೆಚ್ಚು ಬಹುಶಃ ಕೆಲ ಲಕ್ಷಣಗಳ ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ. ಅದರಲ್ಲಿ ಒಂದು ಅಧ್ಯಯನಶೀಲತೆ, ಓದುವ ಗುಣ. ಏನನ್ನ ಓದುವ ಗುಣ? ಎಲ್ಲರೂ ಹೇಳ್ತಾರೆ ವಿದ್ಯಾರ್ಥಿಗಳಾದವರು ಕೇವಲ ಅಂಕೆಗಳಿಕೆಯನ್ನೇ ಸೀಮಿತವಾಗಬಾರದು, ವ್ಯಕ್ತಿತ್ವವನ್ನ ಬೆಳೆಸಿಕೊಳ್ಳಬೇಕು. ಏನದು ವ್ಯಕ್ತಿತ್ವ ಅಂತಂದ್ರೆ ಕೇವಲ ಪಠ್ಯ ಪುಸ್ತಕವಷ್ಟೇ ಅಲ್ಲ, ಮನೆ ಅಷ್ಟೇ ಅಲ್ಲ, ರಾಷ್ಟ್ರ, ಪರಂಪರೆ, ಇತಿಹಾಸ ಇದೆಲ್ಲದರ ಬಗ್ಗೆ ಗಮನವಿರಬೇಕು, ದೇಶ ಪ್ರೇಮ ಇರಬೇಕು. ಹಾಗಂದ್ರೆ ಏನು? ಇದನ್ನೆಲ್ಲ ತಿಳಿಯಬೇಕು ಅಂತಂದ್ರೆ ಆ ಅಧ್ಯಯನಶೀಲತೆ, ಓದಬೇಕು ಅನ್ನೋ ಹುಚ್ಚಿರಬೇಕು. ಏನದು ಹಾಗಾದ್ರೆ? ನಮಗೆಲ್ಲ ನಾವು ಪ್ರಾಥಮಿಕ ಶಿಕ್ಷಣವನ್ನು ಪಡೆಯಲಿ, ಪ್ರೌಢ ಶಿಕ್ಷಣವನ್ನು ಪಡೆಯಲಿ, ಪದವಿಯನ್ನು ಪಡೆಯಲಿ, ಪದವಿ ಪೂರ್ವ ಇರಲಿ, ನಾಳೆ ಪಿಜಿನೇ ಮಾಡಲಿ, PhDಯನ್ನೇ ಮಾಡಲಿ, ಈ ಶಿಕ್ಷಣ ಪದ್ಧತಿ ಭಾರತ ದೇಶನೇ ಆಗಿರಲಿ ಅಥವಾ ಇನ್ನಾವುದೇ ಪಾಶ್ಚಾತ್ಯ ರಾಷ್ಟ್ರವೇ ಆಗಿರಲಿ, ಅಲ್ಲಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸಬೇಕಾದ್ರೆ ಆ ದೇಶದ ಎಲ್ಲಾ ಬುದ್ಧಿವಂತರೆಲ್ಲ ಸೇರಿ ಪಠ್ಯವನ್ನ ರಚನೆ ಮಾಡ್ತಾರೆ. ಆ ಎಲ್ಲಾ ಬುದ್ಧಿವಂತರಿಗೆ ಪಠ್ಯ ಪುಸ್ತಕ ರಚನಾ ಸಮಿತಿ ಅಂತ ಕರೀತಾರೆ. ಆ ಎಲ್ಲಾ ಪಠ್ಯ ಪುಸ್ತಕ ರಚನಾ ಸಮಿತಿಯವರ ಉದ್ದೇಶ ಒಂದಾಗಿರುತ್ತೆ: ನಿಮಗಿಡುವ ಪಾಠ, ಕಲಿಸುವ ಬೋಧನೆ, ಮಾಡಿಸ್ತಕ್ಕಂಥ ಎಲ್ಲಾ ಪ್ರಾಯೋಗಿಕ ಹಂತಗಳನ್ನ ಕಲಿತ ನಂತರ, PUC ಕಲಿತ ನಂತರ ಹುಡುಗ ಹೀಗಿರಬೇಕು, ಅವನಿಗಿದೆಲ್ಲ ಗೊತ್ತಾಗಬೇಕು, ಇತಿಹಾಸ ಗೊತ್ತಾಗಬೇಕು, ವಿಜ್ಞಾನವನ್ನು ಕಲಿತರೆ ಇಷ್ಟು ವೈಜ್ಞಾನಿಕತೆ ಅವನಲ್ಲಿ ಬರಬೇಕು, ಗಣಿತವನ್ನ ಕಲಿತವನಿಗೆ ತಾರ್ಕಿಕತೆ ಇಷ್ಟೊಂದು ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಪದವಿ ಪೂರ್ವ, ಪ್ರೌಢ ಎಲ್ಲಾ ಶಿಕ್ಷಣ ಹಂತಕ್ಕೂ ಕೊಟ್ಟ ಪ್ರತಿ ಪಾಠದ ಹಿಂದೆ ಒಂದು ಉದ್ದೇಶವನ್ನಿಟ್ಟುಕೊಂಡು ನಿಮ್ಮ ಪಠ್ಯ ಪುಸ್ತಕಕ್ಕೆ ಅಳವಡಿಸಲಾಗ್ತದೆ. ಉದಾಹರಣೆಗೆ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮವನ್ನ ನಿಮಗೆ ಕಲಿಸಲಾಗ್ತಿದೆ PUC ಪ್ರಥಮ ಇತಿಹಾಸದಲ್ಲಿ ಅಥವಾ ಪ್ರೌಢಾವಸ್ಥೆಯಲ್ಲಿ ಅಂತಂದ್ರೆ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮವನ್ನ ಕಲಿತ ನಂತರ ನಿಮ್ಮಿಂದ ಕೆಲ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಲಾಗ್ತದೆ. ಏನಾ ನಿರೀಕ್ಷೆ? ಇತಿಹಾಸವನ್ನ ಓದಿದವನಿಗೆ ಭಾರತ ದೇಶ, ಮನುಕುಲ, ಅದು ಸಿಂಧೂ ನಾಗರಿಕತೆಯಿಂದ ಹಿಡಿದು ಇಂದಿನವರೆಗೂ ಕೂಡ ಬೆಳೆದು ಬಂದ ಹಾದಿಯ ಸಮಗ್ರ ಕಲ್ಪನೆ ಇರಬೇಕು. ಎಷ್ಟೊಂದು ಆವಿಷ್ಕಾರಗಳನ್ನ ನಾವು ಕೊಟ್ಟೆವು, ಎಷ್ಟು ಆವಿಷ್ಕಾರಗಳಲ್ಲಿ ನಾವು ಮೊದಲಿಗರು, ಎಲ್ಲಿ ಎಡವಿ ಬಿದ್ದೆವು, ರಾಜಮನೆತನ, ಬುಡಕಟ್ಟು, ಭಾಷೆ, ಯುದ್ಧ ಕಲೆ ಅಥವಾ ಚಿತ್ರಕಲೆ, ನೃತ್ಯ ಇದೆಲ್ಲವೂ ಬೆಳೆದು ಬಂದ ಬಗೆ ಹೇಗೆ, ಗುಹಾಂತರ ದೇವಾಲಯಗಳಿಂದ ಕಲಿಯುವುದೇನು, ಹೊಯ್ಸಳ ಸಾಮ್ರಾಜ್ಯ, ಸಾಮಾನ್ಯ ಪ್ರಜೆಯಾಗಿರ್ತಕ್ಕಂಥ ಒಬ್ಬ ಸಳ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡುವ ಹಂತಕ್ಕೆ ಬೆಳೆಯುವುದಾದರೆ ಅದಕ್ಕೆ ಕಾರಣವೇನು, ಅವನಿಗೆ ಬೆನ್ನೆಲುಬಾಗಿ ನಿಂತಿದ್ದೇನು ಅನ್ನೋದನ್ನ ತಿಳಿಬೇಕು. ಅದರಿಂದ ಪ್ರಚೋದನೆಗೊಳ್ಳಬೇಕು ಅಂತ ಇತಿಹಾಸ ಕಲಿತ ವಿದ್ಯಾರ್ಥಿಯಿಂದ ನಿರೀಕ್ಷಿಸಲಾಗುತ್ತೆ. ಸ್ವಾತಂತ್ರ್ಯ ಸಂಗ್ರಾಮ,
ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋದು ಕೇವಲ 1852ರಲ್ಲಿ ಹಾಗಾಯಿತು, 1939ರಲ್ಲಿ ಇದಾಯಿತು, 42ರಲ್ಲಿ ಆದಾಯಿತು, ಒಂದು ಆಕ್ಟ್ ಇಷ್ಟನೇ ಇಸ್ವಿಯಲ್ಲಿ ಬಂತು, ಇಷ್ಟೆಲ್ಲ ಜನ ಸೇರಿದರು, ಒಂದು ಪ್ರೊಸೀಡಿಂಗ್ ಅನ್ನ ತಂದರು, ಅದಕ್ಕೆ ಬಿಲ್ ಎಂದು ಕರೆದರು, ತದನಂತರ ಆಕ್ಟ್ ಎಂದು ಕರೆದರೆಂದು ಕಲಿತರೆ ಸಾಲದು. ಸ್ವಾತಂತ್ರ್ಯ ಸಂಗ್ರಾಮವೇ ಏನದು? ಯಾಕೆ ಭಾರತ ದೇಶ ಅಷ್ಟೊಂದು? ನಮ್ಮ ಇತಿಹಾಸ ಸ್ವಾಮೀಜಿಯವರು ಹೇಳಿದ ಹಾಗೆ ಪರಂಪರೆ ಬಹುದೊಡ್ಡದ್ದು. ವಿಜಯನಗರದ ಸಾಮ್ರಾಜ್ಯ ನನ್ನೂರಿಂದ ಒಂದು 60 ಕಿಲೋಮೀಟರ್ ಆಗ್ತದೆ, ಹಂಪೆ. ನನಗೆ ಬಹಳಷ್ಟು ಸಾರಿ ಆಶ್ಚರ್ಯವಾಗಿದೆ. ಬೀದಿಗಳಲ್ಲಿ ಹಳ್ಳ, ಅವನ ಬಳ್ಳದಲ್ಲಿ ಪೂರ್ತಿ ನಮ್ಮ ಮುತ್ತು ರತ್ನಗನ್ನ ಅಳಿತಾ ಇದ್ರು. ಜಗತ್ತಿನ ಅಂದಿನ 4 ಸರ್ವಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು ಎಂದು ಪಾಶ್ಚಾತ್ಯ ದೇಶದ ಒಬ್ಬ ಇತಿಹಾಸಕಾರ ಉಲ್ಲೇಖ ಮಾಡಿದ್ದ ಅಂತಂದ್ರೆ ವಿಜಯನಗರ ಹೇಗೆ ಬೆಳೆದಿತ್ತು ಸ್ವಾಮಿ? ಹಾಗಿದ್ರೆ ಅಂತಹ ಶ್ರೀಮಂತಿಕೆ ಹೊಂದ ಜನ ಯಾವುದೋ ಒಂದು ಕಾರಣಕ್ಕಾಗಿ ಭಾರತಕ್ಕೆ ಬಂದವರು 200 ವರ್ಷಗಳ ಕಾಲ ನಮ್ಮನ್ನಾಳುವಂತೆ ಮಾಡಿದ ಕಾರಣ ಏನು? ಹೇಗೆ? ಅಂಬಿಯಿಂದ ಆರಂಭವಾದದ್ದು ನಮ್ಮ ಯಾರು ಹೈದರ್ ಅಲಿ ಟಿಪ್ಪು ಸುಲ್ತಾನ್ನಲ್ಲಿ ಕಾಲಕ್ಕೆ ಮೋಸವನ್ನ ಮಾಡಿದ ಮೀರ್ ಸಾದಿಕ್ನವರೆಗೂ, ಕಿತ್ತೂರು ರಾಣಿ ಚೆನ್ನಮ್ಮನನ್ನ ವಂಚಿಸಿದ ನಮ್ಮ ಮಲ್ಲಪ್ಪ ಶೆಟ್ಟಿಯವರೆಗೆ. ಹಾಗಿದ್ರೆ ಕಾರಣವೇನು? ಇತಿಹಾಸವನ್ನ ಓದುವ ನಾವು ಭಾರತದ ಸ್ವಾತಂತ್ರ್ಯ ಸಂಗ್ರಾಮವನ್ನು ಓದಿದಾಗ ಇದೆಲ್ಲವನ್ನು ಪರಿಗಣಿಸಬೇಕು, ಅದರಿಂದ ಪ್ರಚೋದನೆಗೊಳ್ಳಬೇಕು, ಪಾಠವನ್ನ ಕಲಿಯಬೇಕು. ಹಾಗಿದ್ದಲ್ಲಿ ನಮ್ಮ ದೇಶ ಹೀಗಿತ್ತೆ, ಇದೆಲ್ಲವೂ ನಾವು ಕೆಳಗೆ ಬೀಳಲು ಕಾರಣವಾಯಿತೆ. ಮುಂದೆ ತದನಂತರ ಸ್ವಾಭಿಮಾನವನ್ನು ಹುಟ್ಟು ಹಾಕಿ ಭಾರತಕ್ಕೆ ಸ್ವಾತಂತ್ರ್ಯ ಸಂಗ್ರಾಮವನ್ನು ತಂದುಕೊಟ್ಟವರು ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ಹೋರಾಡಿದ್ರೆ. ಇತಿಹಾಸವನ್ನ ಓದುವ ವಿದ್ಯಾರ್ಥಿಗಳಿಂದ ಇಷ್ಟೆಲ್ಲ ಪ್ರಚೋದನೆಗೊಳ್ಳಿ ಅನ್ನೋದನ್ನ ನಿಮಗೆ ಅಳವಡಿಸಿದ ಪಠ್ಯ ಪುಸ್ತಕಗಳಿಂದ ಈ ದೇಶವನ್ನ ಕಟ್ಟುವ ನಾಯಕರು ಈ ಎಲ್ಲಾ ಗುಣಗಳು ಬರಲಿ ಅಂತ ನಿರೀಕ್ಷೆ ಮಾಡ್ತಾರೆ. ಅದನ್ನು ಕಲಿಯಬೇಕಾದದ್ದು, ಕಲಿಸಬೇಕಾದದ್ದು ಗುರುಗಳ ಕೆಲಸ, ಕಲಿಯಬೇಕಾದದ್ದು ವಿದ್ಯಾರ್ಥಿಯಾಗಿ ಆ ಎಲ್ಲಾ ಇದು ನಾನೇನು ಅಧ್ಯಯನಶೀಲತೆ ಜ್ಞಾನಾರ್ಜನೆ ಅಂತ ಹೇಳಿದ್ನಲ್ಲ, ಇದನ್ನೆಲ್ಲ ಕಲಿಯಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಹಾಗಿದ್ದಲ್ಲಿ ನನ್ನ ಉದಾಹರಣೆ ಗೊತ್ತಿರಲಿ ನಿಮಗೆ, ನಗೆ ಬರಬಹುದು. ನಾನು 2ನೇ ಪುಲಕೇಶಿ ತರ ಇತಿಹಾಸವನ್ನ ನಮ್ಮ RS ಹೆಬಸೂರ್ ಸರ್ ಪಾಠವನ್ನ ಮಾಡಬೇಕಾದ್ರೆ ಐ ಯೂಸ್ ಟು ಬಿಹೇವ್ ಲೈಕ್ ದ್ಯಾಟ್. ಸರ್, ನಾನು 2ನೇ ಪುಲಕೇಶಿ ತರ ಕಾಣ್ತಾ ಇದ್ದೀನ? ನರಗುಂದದ ಬಾಬಾ ಸಾಹೇಬ ನನ್ನಲ್ಲಿ ಫೋಟೋ ಇದೆ. ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ನಾನು ಗದಗ್ ಕಲಾಭವನದಲ್ಲಿ ನಾನು ಆಕ್ಟ್ ಮಾಡಿದ್ದು ನರಗುಂದದ ಬಾಬಾ ಸಾಹೇಬನ ಏಕಪಾತ್ರಾಭಿನಯ. ಇಂದು ನೆನಪಿದೆ ಆ ಪ್ರತಿ ವಾಕ್ಯಗಳು. ನರಗುಂದದ ಬಾಬಾ ಸಾಹೇಬ ಹೀಗಿದ್ನಾ? ನಾನು ಹುಟ್ಟಿದ ದಿನಾಂಕ ಹೋಲಿಕೆ. ಇತಿಹಾಸವನ್ನ ಕಲಿಯಬೇಕಾದ್ರೆ, ಪಠ್ಯ ಪುಸ್ತಕವನ್ನ ಕಲಿಯಬೇಕಾದ್ರೆ ಒಬ್ಬ ವಿದ್ಯಾರ್ಥಿಯಾಗಿ ನಾವು ಅಳವಡಿಸಿಕೊಳ್ಳಬೇಕಾದ ಗುಣಗಳು, ಆ ಮೂಲಕ ದೇಶ ಕಟ್ಟುವ ಕೆಲಸ ಏನು? ನಾನು ಹುಟ್ಟಿದ್ದು ಜುಲೈ 23, 1986. ನಾನು ಹುಡುಕಿದೆ, ನಾನು ಹುಟ್ಟಿದ ದಿವಸ ಯಾರಾದರೂ ಹುಟ್ಟಿದಾರ? ಒಂದು ಹೆಸರು ಸಿಕ್ತು ಸ್ವಾಮಿ, ಚಂದ್ರಶೇಖರ ಆಜಾದ್. ನಿಮಗೆ ಗೊತ್ತಿರಲಿ, ಮೀಸೆ ಬಂದ ಬೆಳೆಯುವ ಹತ್ತಿದ ಹಂತದಿಂದ ಹಿಡಿದು ಇದುವರೆಗೂ ಕೂಡ ನನ್ನ ಮೀಸೆ ಇದಕ್ಕಿಂತ ಲೆಂತ್ ಹೆಚ್ಚಿಗೆ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಪ್ರಚೋದನೆ ಯಾರು? ಪ್ರೇರಣೆ ಯಾರು? ಆಜಾದ್. ಅಯ್ಯೋ ಸ್ವಾಮಿ, ಆ ವ್ಯಕ್ತಿ ಹೀಗಿದ್ನಾ? ದೇಶಕ್ಕಾಗಿ ಹೀಗೆಲ್ಲ ಹೋರಾಡಿದ್ನ? ನಾನ್ ನೋಡಿದ್ರೆ ನೀಲ್ಗುಂದ್ ಅನ್ನೋ ಗ್ರಾಮದಲ್ಲಿ ಊಟ ಇಲ್ಲ, ನನಗೆ ಹಾಕೊಳ್ಳಿಕ್ ಬಟ್ಟೆ ಇಲ್ಲ ಅಂತಿದ್ದೀನಲ್ಲ. ಇತಿಹಾಸ ಬರ್ತಕ್ಕಂಥ ಮಹಾನ್ ವ್ಯಕ್ತಿಗಳು, ಅವರಿಂದ ಆಗಬೇಕಾದ ಪ್ರಚೋದನೆ ಈ ರೀತಿಯಾಗಿರಬೇಕು. ಇತಿಹಾಸ ಕಲಿತವರಿಂದ ಇದೆಲ್ಲವನ್ನು ನಿರೀಕ್ಷೆ ಮಾಡಲಾಗ್ತದೆ. ಕೇವಲ ಅಂಕ ಗಳಿಕೆ ಅಲ್ಲ, ಇಟ್ಟಿರುವ ಪಾಠಗಳೂ ಕೂಡ ಕೇವಲ ಮಾರ್ಕ್ಸ್ ಅನ್ನ ತೆಗೆಯಲಿಕ್ಕಲ್ಲ. ವಿಜ್ಞಾನವನ್ನ ನಮಗೆ ಬೋಧಿಸ್ತಾ ಇರುವುದು, ನಾವೇನು ಹೊಸ ಆವಿಷ್ಕಾರಗಳನ್ನು ಮಾಡುವ ಅವಶ್ಯಕತೆ ಇಲ್ಲ. ಆ ಮಟ್ಟಕ್ಕೆ ಒಂದು ವೇಳೆ ವಿಜ್ಞಾನವನ್ನು ಕಲಿತ ನಮ್ಮ ಶಿವಮೊಗ್ಗದ ಜನ, ರಾಜ್ಯದ ಜನ, ದೇಶದ ಜನ ಬೆಳೆದದ್ದೇ ಆದಲ್ಲಿ, ಕಲಾಮರ ಸಾಲಲ್ಲಿ ನಿಂತದ್ದೇ ಆದಲ್ಲಿ ಅದಕ್ಕಿಂತ ದೊಡ್ಡ ಹೆಮ್ಮೆ ಪಡುವ ವಿಷಯ ಇನ್ನೊಂದಿಲ್ಲ. ಆದರೂ ಕೂಡ ದಿನನಿತ್ಯ ಬದುಕಿನಲ್ಲಿ ಹೋಮ್ಸ್ ಲಾಸ್ಗಳನ್ನ ಓದುವ ನಾವು ಗುರುತ್ವಾಕರ್ಷಣ ಶಕ್ತಿಯನ್ನ ಕಂಡು ಹಿಡಿದ ಬಗ್ಗೆ ವಿಶ್ಲೇಷಣೆ ಮಾಡತಕ್ಕಂಥ PUC ಪ್ರಥಮ ವರ್ಷ ದ್ವಿತೀಯ ವರ್ಷದವರು ನಾವು
ಲಿಟ್ಮಸ್ ಪೇಪರ್ ಅನ್ನ ಟೆಸ್ಟ್ ಮಾಡತಕ್ಕಂತ ವಿದ್ಯಾರ್ಥಿಗಳಾದ ನಾವು ಪ್ರತಿನಿತ್ಯದ ಬದುಕಲ್ಲಿ ವೈಜ್ಞಾನಿಕತೆ ಇರಬೇಕು. ಮೂಢನಂಬಿಕೆಗಳಿಗೆ ದಾಸರಾಗಬಾರದು. ಏನು ವಿಜ್ಞಾನ ಏನನ್ನ ಹೇಳುತ್ತೆ? ಶೂನ್ಯದಿಂದ ಏನನ್ನೂ ಸೃಷ್ಟಿಸಲಾಗುವುದಿಲ್ಲ ಅಲ್ವೇ? a² + b² ಏನು? ಅದ್ಯಾಕೆ ಹಾಗೆ? ಪ್ರಶ್ನೆ ಮಾಡಬೇಕು. ವಿಜ್ಞಾನ ಅಂದ್ರೆ ಅದೇ ಪ್ರಶ್ನಿಸುವುದು. ಜೋಗ ಜಲಪಾತವನ್ನ ನೋಡ್ಲಿಕ್ಕೆ ಬಂದಿರತಕ್ಕಂತ ನಮ್ಮ ಇಡೀ ಜಗತ್ತಲ್ಲಿ ಅಷ್ಟೊಂದು ಜನ ಎಂಜಿನಿಯರ್ಸು ಬಂದು ಹೋಗಿದ್ದಾರೆ. ವಿಶ್ವೇಶ್ವರಯ್ಯನ ಹೆಸರು ಇನ್ನೂ ಕೂಡ ಅಗ್ರಜ. ಅವರು ಪ್ರಶ್ನೆ ಮಾಡಿದ್ರು, ಏನಪ್ಪಾ ಇದು ಇಷ್ಟೊಂದು ಜಲಪಾತದಿಂದ ನೀರು ಬೀಳ್ತಾ ಇದೆ, ವ್ಯರ್ಥ ಆಗಿ ಹೋಗ್ಬಿಡ್ತಾ ಇದೆಯಲ್ಲ ಅಂತ ಒಂದು ಪ್ರಶ್ನಾರ್ಥಕ ಚಿಹ್ನೆ ವಿಶ್ವೇಶ್ವರಯ್ಯನಲ್ಲಿ ಮೂಡ್ತು. ಗಿಡದ ಬುಡಕ್ಕೆ ಕುಳಿತುಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಒಂದು ಹಣ್ಣು ಬಿದ್ದ ತಕ್ಷಣವೇ ಪ್ರಶ್ನೆ ಮೂಡ್ತು. 4ನೇ ಕಲಿತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಡ್ರಾಪ್ ಔಟ್, ಲ್ಯಾಬ್ ಅಲ್ಲೇ ಪದೇ ಪದೇ ಸಾವಿರಾರು ಸಂಶೋಧನೆಗಳನ್ನ ಮಾಡಿ ಇವತ್ತಿನ ಈ ಮೈಕು, ನಿಮ್ಮ ಮೊಬೈಲು, ಲೈಟ್ಗಳನ್ನ ಕೊಟ್ಟ ಥಾಮಸ್ ಅಲ್ವಾ ಎಡಿಸನ್ ಅವರಿಗೂ ಹಲವಾರು ಪ್ರಶ್ನೆಗಳು ಮೂಡಿದ್ವು. ವಿಜ್ಞಾನದ ಮೂಲಗುಣ ಏನು? ಪ್ರಶ್ನೆವನ್ನ ಮಾಡುವುದು. ನಾವೆಷ್ಟು ಜನ ಪ್ರಶ್ನೆ ಮಾಡ್ತೀವಿ? ಪರೀಕ್ಷೆ ಬಂದ್ರೆ ಸಾಕು, ಸ್ವಾಮೀಜಿಯವರು ಹೇಳಿದ ಹಾಗೆ ಭಯ ಸ್ಟಾರ್ಟ್ ಆಯ್ತದೆ, ಕಾರ್ಯಕ್ರಮಗಳು ಸ್ಟಾರ್ಟ್ ಆಗಿಬಿಡ್ತದೆ ಟಿವಿಲಿ. ಬಹಳಷ್ಟು ಸಾರಿ ನಾನು ಹೇಳ್ತೀನಿ ಅದನ್ನ. ನಾನು ಗೀತಾ ಬಿಜಾಪುರದಿಂದ ಫೋನ್ ಮಾಡ್ತಿದ್ದೀನಿ, ಸ್ವಾಮೀಜಿ ಹೇಳಮ್ಮ ಹುಟ್ಟಿದ ಡೇಟ್ ಆಫ್ ಬರ್ತ್ ಏನು? ಸೆಪ್ಟೆಂಬರ್ 12, 1990 ಸ್ವಾಮೀಜಿ ಅಂದ ತಕ್ಷಣವೇ, ಹೌದಾ, ಪೂರ್ವ ದಿಕ್ಕು ನೋಡು ಬಹಳ ಚಲೋ ಐತಿ, ಕುತ್ಕೊಂಡು ಓದು. ಒಪ್ಪುತ್ತೇವೆ, ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋಣ. ವೈಜ್ಞಾನಿಕತೆ ಹಿನ್ನೆಲೆಯಲ್ಲಿ ಹಿಂದೆ ಭಾರತೀಯ ಪರಂಪರೆಯಲ್ಲಿ ಮಾಡಿದ್ದಕ್ಕೂ ಪ್ರತಿಯೊಂದಕ್ಕೂ ಕೂಡ ಒಂದು ಅಸ್ತಿತ್ವ ಉಂಟು, ವಸ್ತುನಿಷ್ಠತೆಯುಂಟು, ವಿಜ್ಞಾನ ಉಂಟು. ಮೂಢನಂಬಿಕೆಗಳಿಗೆ ದಾಸರಾಗುವುದು ಬೇಡ, ಭಯಪಡುವುದು ಬೇಡ. ಸೈನ್ಸ್ ಅಲ್ಲಿ ಒಂದು ಕೆಮಿಸ್ಟ್ರಿ ಹೋದ್ರೆ ಸಾಕು, ನೆಕ್ಸ್ಟ್ ಡೇ ಪೊಲೀಸರಿಗೆ ಟೆನ್ಷನ್. ಯಾವ ಕೆರೆಯಲ್ಲಿ, ಯಾವ ಹಾಸ್ಟೆಲ್ ಅಲ್ಲಿ ಯಾರು ನೇಣಾಕೊಳ್ತಾರ ಏನೋ. ಸ್ವಾಮಿ, ಬದುಕಲಿಕ್ಕೆ ಕಲಿಸಲಾಗದ ಆ ವಿಜ್ಞಾನ ಯಾವುದಕ್ಕೆ ಪ್ರಯೋಜನ? ಒಬ್ಬ ವಿದ್ಯಾರ್ಥಿಯಾಗಿ, ಮನುಷ್ಯನಾಗಿ ಮೂಲಭೂತ ಬದುಕುವ ಗುಣವನ್ನೇ ನಮ್ಮಲ್ಲಿ ಅದು ಕೊಡಲಿಲ್ಲ ಅಂದ್ರೆ ಅದ್ಯಾವುದು ನನಗೆ ಅರ್ಥ ಆಗಲ್ಲ. ಅದೆಂತ ಶಿಕ್ಷಣ? ಅಂತ ಶಿಕ್ಷಣ ನಮಗೆ ಬೇಡ. ಯಾವುದು ನಮ್ಮನ್ನ ಸದೃಢರನ್ನಾಗಿ ಮಾಡುತ್ತೋ, ನಿಲ್ಲಬಲ್ಲೆ, ಇಡೀ ಜಗತ್ತನ್ನೇ ಗೆಲ್ಲಬಲ್ಲೆ. ಮನುಷ್ಯನನ್ನ ಸೃಷ್ಟಿಸುವ ವಸ್ತು ಜಗತ್ತಿನಲ್ಲಿ ಹುಟ್ಟಿಲ್ಲ. ಇದು ಭಾರತೀಯ ಉಪನಿಷತ್ತುಗಳು ಹೇಳುವ, ಸಾರುವ ಬಹುದೊಡ್ಡ ಒಂದು ಪರಮ ಸತ್ಯ, ದೊಡ್ಡ ಸತ್ಯ. ನಚಿಕೇತ ಏನ್ ಪ್ರಶ್ನೆ ಕೇಳ್ತಾನೆ ಯಮನಿಗೆ? 5 ವರ್ಷದ ಬಾಲಕ, ಸ್ವಾಮಿ ಏನನ್ನ ಗೆದ್ದರೆ ಎಲ್ಲವನ್ನೂ ಗೆದ್ದಂತಾಗತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಯಾವುದನ್ನ ತಿಳಿದರೆ ನಾನು ಎಲ್ಲವನ್ನೂ ತಿಳಿದಂತಾಗುತ್ತದೆ ಅನ್ನೋ ಪ್ರಶ್ನೆ ಕೇಳ್ತಾನೆ. ಈ ಪ್ರಶ್ನೆಗಳು ವಿದ್ಯಾರ್ಥಿಗಳಲ್ಲಿ ಮೂಡಬೇಕು. ಗೊತ್ತಿರಲಿ, ನಿಮಗೆಲ್ಲ ಗೊತ್ತಿರಲಿ, ಜಗತ್ತಿನ ಸಾಧಕರ ಪಟ್ಟಿ ಒಂದ್ಸಾರಿ ನೋಡ್ತಾ ಹೋಗಿ. ಹಾಗೆ ನಮ್ಮ ದೇಶದ್ದೇ ಆಗಿರಲಿ, ಪಾಶ್ಚಾತ್ಯ ದೇಶದ್ದೇ ಆಗಿರಲಿ, ಸಾಧನೆ ಎನ್ನುವುದು ರಾತ್ರೋರಾತ್ರಿ ಎಂದೂ ನಡೆದಿಲ್ಲ. ರಾತ್ರೋರಾತ್ರಿ ಸಾಧನೆ ಆದರೆ ಅದು ಯಾವತ್ತೂ ಉಳಿದಿಲ್ಲ. ಓದಿ ಓದಿ ದಡ್ಡನಾಗೇ ಉಳಿದ ಉದಾಹರಣೆಗಳಿರಬಹುದು, ದುಡಿದು ಬಡವನಾಗೇ ಉಳಿದ ಉದಾಹರಣೆಗಳಿರಬಹುದು. ಏನನ್ನೂ ಓದದೆ ಬುದ್ಧಿವಂತನಾದ ಉದಾಹರಣೆಗಳು ಜಗತ್ತಲ್ಲಿಲ್ಲ. ಏನನ್ನೂ ದುಡಿಯದೆ, ಸ್ವಲ್ಪವೂ ಕೆಲಸ ಮಾಡದೆ ಶ್ರೀಮಂತನಾದ ಉದಾಹರಣೆಗಳಿಲ್ಲ. ಹಾಗಾಗಿ ಒಂದೆರಡೆರಡು ಯಾವ ಉದಾಹರಣೆ ಕೊಟ್ಟರೆ ಅವರೆಲ್ಲ ಇವತ್ತು ಜೈಲಲ್ಲವ್ರೆ. ಒಂದ್ ವೇಳೆ ಏನು ಮಾಡದೆ ಆಗಿದಾರಲ್ಲ ಅಂತ ನೀವು ಪ್ರಶ್ನೆ ಬಹಳ ಇಲ್ಲಿ ಪ್ರಶ್ನೆ ತುಂಬಾ ಚೆನ್ನಾಗಿ ಕೇಳ್ತಾರೆ ನಮ್ಮ ಶಿವಮೊಗ್ಗದವರು. ಅದಕ್ಕೆ ಶಾಶ್ವತವಲ್ಲ, ಪ್ರತಿನಿತ್ಯ ಕಷ್ಟಪಡುವ ಗುಣ ಬೇಕು. ಏನದು ಹುಚ್ಚು ಅಂತ ಹೇಳಿದೆ. ನನ್ನೂರು ಗದಗ ನೀಲ್ಗುಂದ ಅಂತ ಹೇಳಿದೆ. ನಮ್ಮೂರ ಪಕ್ಕ ಶಿಶುನಾಳ ಅಂತ ಒಂದು ಊರಿದೆ. ಶಿಶುನಾಳ ಶರೀಫ್ರು ಹೆಸರು ಕೇಳಿದಿರಾ? ಅದು ಹುಚ್ಚು. ಕಲಿಯುವ ಹುಚ್ಚಂದ್ರೆ ಶಿಶುನಾಳ ಶರೀಫರಿಗಿದ್ದ ಹುಚ್ಚು. ಗುರುಗೋವಿಂದ ಭಟ್ರು ಏನು ಹೇಳಿದ್ದು? ಗುರುವೇ, ಇವತ್ತು ಗುರುಪೂರ್ಣಿಮೆ, ಅದಕ್ಕೋಸ್ಕರ ಉಲ್ಲೇಖ ಕೊಡ್ತಾ ಇದ್ದೀನಿ ಗುರು ಶಿಷ್ಯನ ಬಾಂಧವ್ಯದ ಕುರಿತು. ಗುರು ಶಿಷ್ಯನ ಬಾಂಧವ್ಯ. ಯಾಕಂದ್ರೆ ಬಹಳಷ್ಟು ಜನ PUC ಹುಡುಗರೆಲ್ಲ ಒಂದ್ ವೇಳೆ ಲೇಡಿ ಟೀಚರ್ ಇದ್ರೆ, ಏನ್ ಮೇಡಮ್ ಒಂದೇ ಸಾರಿ ಹಾಕೊಂಡ್ ಬರ್ತೀರಾ